ಇವತ್ತಂತೂ ಯುಗಾದಿ ಸ್ಪೆಷಲ್ ಆಗಿ ಎಲ್ರಿಗೂ ಬೇವು ಬೆಲ್ಲ ತಿನ್ಸಿದ್ಕೆ ಅವ್ರ ರಿಯಾಕ್ಷನ್ ಯಾವ ತರ ಆಗಿತ್ತು ಗೊತ್ತಾ? ಯಾವ ತರ ಇತ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಇವತ್ತಿನ ಬ್ಲಾಗ್ ಫುಲ್ ನಮ್ಮ ಅಮ್ಮ ಅವ್ರ ಮನೆದಾಗಿರುತ್ತೆ. ಏನಪ್ಪ ಇವಳು ಬೆಳಗ್ಗೆ ಎದ್ದು ಮೆಹಂದಿ ಹಾಕಿ ತೋರಿಸ್ತಾವಳಲ್ಲ ಅಂತ ಅನ್ಕೊಂಡ್ರ, ನೈಟ್ ನಮ್ಮ ಮನೆಗೆ ಕೆಲವೊಂದು ಚೋಟ ಚಾಂಪಿಯನ್ಸ್ ಬಂದಿದ್ದು. ಆ ಚೋಟ ಚಾಂಪಿಯನ್ಸ್ಗೆ ಮೆಹಂದಿ ಹಾಕಿ ಮಲ್ಗೋಷ್ಟೊಳಗೆ ಟೈಮ್ ಆಗ್ಬಿಟ್ಟಿತ್ತು. ಅದೇ ಗ್ಯಾಪಲ್ಲಿ ನಾನು ಕೂಡ ಮೆಹಂದಿ ಹಾಕೊಂಡು ಬೆಳಗ್ಗೆ ಎದ್ದು ಮೆಹಂದಿ ಚೆಕ್ ಮಾಡ್ತಿದ್ದೆ. ಮೆಹಂದಿ ಚೆಕಿಂಗ್ ಎಲ್ಲ ಆದ್ಮೇಲೆ ನಮ್ಮ ನಡೆ ಏನಿದ್ರು ಕೆಲ್ಸದ ಕಡೆ ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ಅಪ್ಪ ಮನೆಗೆ ಪೂಜೆಗೆ ಅಂತೇಳಿ ಬಾಳೆದೆಲೆ ಮತ್ತೆ ಬೇವಿನ ಸೊಪ್ಪು ತೊತ್ಕೊಂಡ್ರು. ಅದನ್ನ ಒಳಗಡೆ ಇಟ್ಟು ಬಂದು ನಾನು ತೋರಣ ಮಾಡೋಣ ಅಂತೇಳಿ ತೋರಣಕ್ಕೆ ರೆಡಿ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ಮಾವಿನ ಸೊಪ್ಪು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನಮ್ಮ ಹೊಲದ ಹತ್ರ ಹೋಗಿ ಮಾವಿನ ಸೊಪ್ಪು ಕಿತ್ಕೊಬರೋಣ ಅಂತೇಳಿ ಮಾವಿನ ಸೊಪ್ಪು ಕಿತ್ಕೊಬರಕ್ಕೆ ನಾನು ಮತ್ತೆ ಶಮಿ ಇಬ್ರು ಹೋದ್ವಿ. ಆಮೇಲೆ ಮಾವಿನ ಸೊಪ್ಪೆಲ್ಲ ಕಿತ್ಕೊಂಡು ತೋರಣನು ಕೂಡ ರೆಡಿ ಮಾಡಿದೆ. ಆಮೇಲೆ ಒಳಗಡೆ ಸಂಗು ಸ್ನಾನೆಲ್ಲ ಮುಗಿಸಿ ದೇವ್ರ ಫೋಟೋಕ್ಕೆ ಅಲಂಕಾರ ಮಾಡ್ತಿದ್ಲು. ಅಷ್ಟರಲ್ಲಿ ನಾನು ಮತ್ತೆ ಸ್ಪಂದು ಹೊಟ್ಟೆ ಹಸಿ ತಡೆಯಕ್ಕಾಗ್ದೇನೆ ತಿಂಡಿ ತರಿಸ್ಕೊಂಡು ತಿಂದ್ವಿ. ಆಮೇಲೆ ದೇವಸ್ಥಾನದಿಂದ ಬೇವು ಬೆಲ್ಲ ಪ್ರಸಾದ ಕೊಟ್ಟಿದ್ರು. ಅದನ್ನ ಮಕ್ಳಿಗೆಲ್ಲ ತಿನ್ಸಿ ಅವರ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ನೋಡೋಣ ಅಂತಂದ್ರೆ, ಬಟ್ ಮಕ್ಳು ರಿಯಾಕ್ಷನ್ ಎಲ್ಲ ಈ ತರ ಆಗ್ಬಿಟ್ಟಿತ್ತು. ಅಷ್ಟ್ ಜನದಲ್ಲಿ ಸ್ವಲ್ಪನೂ ರಿಯಾಕ್ಷನ್ ಮಾಡ್ದೇನೆ ತಿಂದಿತ್ತು ಯಾರಪ್ಪ ಅಂದ್ರೆ ನಮ್ಮ ಆಂಟಿ ಒಬ್ರೆ. ಅದಾದ್ಮೇಲೆ ಹಬ್ಬಕ್ಕೆ ನಾನು ಈ ತರ ರೆಡಿ ಆಗಿದೆ, ಹೇಗ್ ಕಾಣ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಆಮೇಲೆ ಯಾಕೋ ತುಂಬಾ ಬೇಜಾರಾಗ್ತೈತಿ ಅಂತೇಳಿ ನಮ್ಮ ಮನೇಲಿರೋ ಚೋಟ ಚಾಂಪಿಯನ್ಸ್ ಎಲ್ರೂ ಕರ್ಕೊಂಡು ಹೊಲ್ದ ಹತ್ರ ಬಂದೆ. ಅಲ್ಲಿ ಮಾವಿನಕಾಯಿ ಬಿಟ್ಟಿರೋದ್ ನೋಡಿ ಯುಗಾದಿ ಹಬ್ಬದ ದಿನ ಮಾವಿನಕಾಯಿ ತಿಂದೇ ಇರಕ್ಕಾಗುತ್ತೆ ಅಂತೇಳಿ ಮಾವಿನಕಾಯಿ ಕೀಳಕ್ ತುಂಬಾ ಟ್ರೈ ಮಾಡಿದ್ವಿ. ಬಟ್ ನಮ್ಗೆ ಆಗ್ಲಿಲ್ಲ ಅಂತೇಳಿ ನಮ್ಮ ಮಾವನ್ನೇ ಕರ್ದಿ ಮಾವಿನಕಾಯಿ ಕಿತ್ಕೊಂಡ್ವಿ. ಮತ್ತೆ ಇವತ್ತಿಗೆ ಇಷ್ಟೇ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ವಿಡಿಯೋನ ಯೂಟ್ಯೂಬಲ್ಲೇ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಲಿಂಕು ನಾನು ಇನ್ಸ್ಟಾ ಬಯೋದಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತೆ ಸಿಗುವ. ಬಾಯ್.